ಎಲ್ಲ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗೋ ಬರದಲ್ಲಿದ್ದಾರೆ. ಹೀಗಾಗಿ ಬೆಂಗಳೂರಿನಿಂದ ತಮ್ಮ ಊರ್ ಕಡೆಗೆ ಹೋಗುವಂತ ಬಸ್ಗಳಿದಾವಲ್ಲ ಎಲ್ಲ ಫುಲ್ ಆಗಿದಾವೆ, ಎಲ್ಲೂ ಸೀಟ್ ಇಲ್ಲ. ಜನ ಅಂತೂ ತತ್ತರಿಸ್ಕೊಂಡು ಹೋಗಿದ್ದಾರೆ. ಏನಪ್ಪಾ ಇದು ಇಷ್ಟು ರೇಟು? ಖಾಸಗಿ ಬಸ್ ನೋಡಿದ್ರೆ ಟ್ರಿಪಲ್ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳು ಫುಲ್ ರಶ್. ಹೆಂಗ್ ಹೋಗೋದು ನಾವು ಅಂತೇಳಿ ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ವೆಹಿಕಲ್ ಸಿಗ್ತಾ ಇಲ್ಲ. ದೀಪಾವಳಿಯ ಸಂಭ್ರಮ, ಬಸ್ಗಳಲ್ಲಿ ಜನವೋ ಜನ. ಮೆಜೆಸ್ಟಿಕ್ ಸ್ಯಾಟಲೈಟ್ ನಲ್ಲಿ ಜನ ಜಾತ್ರೆ. ಬೆಂಗಳೂರು ಬಿಟ್ಟು ತಮ್ಮೂರಿನತ್ತ ಜನ ಹೋಗ್ತಾ ಇದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಎಲ್ಲಾ ಬಸ್ಗಳು ರಶ್ ಆಗಿದ್ದಾವೆ. ಕಾಲಿಡೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ. ಫ್ರೀ ಬಸ್ ನಲ್ಲಿ ಮಹಿಳೆಯರಂತೂ ತುಂಬಿಕೊಂಡಿದ್ದಾರೆ. ಮಹಿಳೆಯರೇ ತುಂಬಿರುವ ಬಸ್ನಿಂದ ಪುರುಷರು ಪರದಾಟ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಹೋಗ್ಬೇಕು, ಹೆಂಡತಿ ಹೆಂಗೋ ಹೋಗ್ತಾರೆ. ಗಂಡ ಹೋಗೋದು ಹೆಂಗೆ? ಗಂಡನ ಬೆಂಗಳೂರಲ್ಲಿ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಪುರುಷರಂತೂ ಹೈರಾಣಾಗಿ ಹೋಗಿದ್ದಾರೆ. ಮಕ್ಕಳೆಲ್ಲ ಇದ್ದಾರೆ, ಕರ್ಕೊಂಡು ಹೋಗ್ಬೇಕು ಜೊತೆಗೆ. ಕಂಟಿನ್ಯೂಸ್ ರಜೆ ಇದೆಯಲ್ಲ, ಹಂಗಾಗಿ ಬ್ಯಾಗ್ ಇದೆ, ಸರಕು ಸರಂಜಾಮು, ದೀಪಾವಳಿ ಪಟಾಕಿ ಬೇರೆ ತಗೊಂಡಿದ್ದಾರೆ. ಅದನ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ. ಬಸ್ ನೋಡಿದ್ರೆ ಫುಲ್ ರಶ್. ಒಂದು ಬಸ್ ಬಂದ್ರೆ ಸಾಕು ಎಲ್ಲ ಗಿಜಿ ಗಿಜಿ ಅಂತೇಳಿ ಮುತ್ತಾಕತ್ತಾರೆ. ಪಾಪ ಆ ಡ್ರೈವರು ಕಂಡಕ್ಟರ್ ಅಂತೂ ಸುಸ್ತಾಗಿ ಹೋಗಿದ್ದಾರೆ. ಇದು ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇದು. ಬಸ್ ಹೋದ್ರೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ 10 ಬಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ. ಇವಾಗ ಬಂದ್ರೆ ಇಲ್ಲ, ಒಂದು ತುಂಬೊತ್ತಿಗೆ 2 ಬಸ್ ಜನ ತುಂಬಿರ್ತಾರೆ ಅದ್ರೊಳಗಡೆ. ಅಟ್ಲೀಸ್ಟ್ ಒಂದ್ 5 ಬಿಟ್ರೆ ಒಂದೇ ಸರಿ ಖಾಲಿ ಆಗ್ತಾರೆ ಎಲ್ಲರೂ. ಪರದಾಡ್ತಾನೆ ಇದೀವಿ ಅವಾಗಿಂದನು. 8 o'clock 8 ಗಂಟೆಗೆ ಬಂದಿದ್ದು. ಈಗ ಹಾಸನ ದೇವಸ್ಥಾನಕ್ಕೆಲ್ಲಾನು ಬಸ್ ಬಿಡ್ತಾನೆ ಇದಾರಲ್ವಾ, ಹಂಗಾಗಿ ಬಸ್ಗಳೇ ಇಲ್ಲ. ಹೋಗ್ಲೇಬೇಕು, ಬಸ್ ಇಲ್ಲ, ಇನ್ನೇನ್ ಮಾಡೋದು, ಕಾದಿ ಹೋಗ್ಬೇಕು. ವೀಕೆಂಡ್ ಅಲ್ವಾ, ರಜೆ ಇದೆ, ಎಲ್ರು ಪಾಪ ರಶ್ ಅಲ್ಲಿ ಇದಾರೆ, ಎಲ್ರು ಹೋಗೋದಿದ್ದಾರೆ ರಜದಲ್ಲಿ. ಬಸ್ ಹೋದ್ರೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ ಬೆಳಕಿನ ಹಬ್ಬ ದೀಪಾವಳಿಗೆ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ನಿನ್ನೆ ರಾತ್ರಿ ಸಹ ಹೋಗಿದ್ದಾರೆ, ಬೆಳಗ್ಗೆಯಿಂದ ಸಹ ಏನು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಹಾಸನಿಗೆ ಬಸ್ ಸ್ಥಗಿತ ಮಾಡಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಬೈಪಾಸ್ ಮುಖಾಂತರ ಇದೀಗ ಹಾಸನ್ ಬಿಟ್ಟು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳೇ ಹೋಗ್ತಿದ್ರೆ ಸಾಕಷ್ಟು ಪ್ರಯಾಣಿಕರು ಬಂದಿದ್ದಾರೆ. ಒಂದ್ ಕಡೆ ಜನ ಜಂಗುಳಿಯಿಂದ ಮೆಜೆಸ್ಟಿಕ್ ನ ಕೆಂಪೇಗೌಡ ಬಸ್ ನಿಲ್ದಾಣ ಕೂಡಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದ್ ಕಡೆ ಸೀಟಿಗಾಗಿ ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಬಸ್ ಇಲ್ದ ಒಂದ್ ಕಡೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಯಾಕಂದ್ರೆ ಹಾಸನ್ಗೆ ಯಾವುದೇ ಬಸ್ ಇಲ್ಲ. ಇದೀಗ ಹಾಸನ್ ಹೋಗುವ ಪ್ರಯಾಣಿಕರು ಒಂದ್ ಕಡೆ ಸಂಕಷ್ಟ ಎದುರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮ್ಮ ಶಕ್ತಿ ಯೋಜನೆಯಿಂದ ಈ ತರ ಸಮಸ್ಯೆ ಆಗಿದೆ ಎಂಬುದು ಒಂದ್ ಕಡೆ ಪ್ರಯಾಣಿಕರ ಆಕ್ರೋಶವಾಗಿದೆ. ನೋಡ್ತಿರ್ಬೋದು, ಎಲ್ಲಾ ಬಸ್ಗಳು ಫುಲ್ ಆಗಿ ರಶ್ ಆಗಿದ್ದಾವೆ. ಯಾಕಂದ್ರೆ ಮಂಗಳೂರು, ಹಾಸನ್, ಮತ್ತೊಂದ್ ಕಡೆ ಮೂಡ್ಬಿದ್ರೆ, ಉಡುಪಿ, ಬೈಂದೂರು, ಕುಂದಾಪುರ ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಒಂದ್ ಕಡೆ ನೋಡ್ತಿರ್ಬೋದು, ಕಂಡಕ್ಟರ್ ಹೇಳ್ತಿದ್ದಾರೆ ಸದ್ಯಕ್ಕೆ ಬರಬೇಡಿ, ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಸೀಟಿಗಾಗಿ ಒಂದ್ ಕಡೆ ಓಡಾಡೋ ಪರಿಸ್ಥಿತಿ, ಮತ್ತೊಂದ್ ಕಡೆ ಬ್ಯಾಗ್ ಹಾಕಿ ಸೀಟಿಗಾಗಿ ಇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು, ವಯಸ್ಸಾದವರು ತುಂಬಾ ಪರದಾಡುವ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಯಾಕಂದ್ರೆ 4 ದಿನ ರಜೆ ಇದೆ. ಹೀಗಾಗಿ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಲು ಸಿಟಿ ಜನ ಮುಂದಾಗಿದ್ರೆ ಬಸ್ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಲ್ಲ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗೋ ಬರದಲ್ಲಿದ್ದಾರೆ. ಹೀಗಾಗಿ ಬೆಂಗಳೂರಿನಿಂದ ತಮ್ಮ ಊರ್ ಕಡೆಗೆ ಹೋಗುವಂತ ಬಸ್ಗಳಿದಾವಲ್ಲ ಎಲ್ಲ ಫುಲ್ ಆಗಿದಾವೆ, ಎಲ್ಲೂ ಸೀಟ್ ಇಲ್ಲ. ಜನ ಅಂತೂ ತತ್ತರಿಸ್ಕೊಂಡು ಹೋಗಿದ್ದಾರೆ. ಏನಪ್ಪಾ ಇದು ಇಷ್ಟು ರೇಟು? ಖಾಸಗಿ ಬಸ್ ನೋಡಿದ್ರೆ ಟ್ರಿಪಲ್ ರೇಟ್ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳು ಫುಲ್ ರಶ್. ಹೆಂಗ್ ಹೋಗೋದು ನಾವು ಅಂತೇಳಿ ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ವೆಹಿಕಲ್ ಸಿಗ್ತಾ ಇಲ್ಲ. ದೀಪಾವಳಿಯ ಸಂಭ್ರಮ, ಬಸ್ಗಳಲ್ಲಿ ಜನವೋ ಜನ. ಮೆಜೆಸ್ಟಿಕ್ ಸ್ಯಾಟಲೈಟ್ ನಲ್ಲಿ ಜನ ಜಾತ್ರೆ. ಬೆಂಗಳೂರು ಬಿಟ್ಟು ತಮ್ಮೂರಿನತ್ತ ಜನ ಹೋಗ್ತಾ ಇದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಎಲ್ಲಾ ಬಸ್ಗಳು ರಶ್ ಆಗಿದ್ದಾವೆ. ಕಾಲಿಡೋದಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ. ಫ್ರೀ ಬಸ್ ನಲ್ಲಿ ಮಹಿಳೆಯರಂತೂ ತುಂಬಿಕೊಂಡಿದ್ದಾರೆ. ಮಹಿಳೆಯರೇ ತುಂಬಿರುವ ಬಸ್ನಿಂದ ಪುರುಷರು ಪರದಾಟ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಹೋಗ್ಬೇಕು, ಹೆಂಡತಿ ಹೆಂಗೋ ಹೋಗ್ತಾರೆ. ಗಂಡ ಹೋಗೋದು ಹೆಂಗೆ? ಗಂಡನ ಬೆಂಗಳೂರಲ್ಲಿ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಪುರುಷರಂತೂ ಹೈರಾಣಾಗಿ ಹೋಗಿದ್ದಾರೆ. ಮಕ್ಕಳೆಲ್ಲ ಇದ್ದಾರೆ, ಕರ್ಕೊಂಡು ಹೋಗ್ಬೇಕು ಜೊತೆಗೆ. ಕಂಟಿನ್ಯೂಸ್ ರಜೆ ಇದೆಯಲ್ಲ, ಹಂಗಾಗಿ ಬ್ಯಾಗ್ ಇದೆ, ಸರಕು ಸರಂಜಾಮು, ದೀಪಾವಳಿ ಪಟಾಕಿ ಬೇರೆ ತಗೊಂಡಿದ್ದಾರೆ. ಅದನ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ. ಬಸ್ ನೋಡಿದ್ರೆ ಫುಲ್ ರಶ್. ಒಂದು ಬಸ್ ಬಂದ್ರೆ ಸಾಕು ಎಲ್ಲ ಗಿಜಿ ಗಿಜಿ ಅಂತೇಳಿ ಮುತ್ತಾಕತ್ತಾರೆ. ಪಾಪ ಆ ಡ್ರೈವರು ಕಂಡಕ್ಟರ್ ಅಂತೂ ಸುಸ್ತಾಗಿ ಹೋಗಿದ್ದಾರೆ.
ಇದು ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ ಇದು. ಬಸ್ ಹೋದ್ರೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ ಒಂದ್ 10 ಬಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ ಇವಾಗ ಬಂದ್ರೆ. ಇಲ್ಲ ಒಂದು ತುಂಬೋತಿಗೆ 2 ಬಸ್ ಜನ ತುಂಬಿರ್ತಾರೆ ಅದ್ರೊಳಗಡೆ. ಅಟ್ಲೀಸ್ಟ್ ಒಂದ್ 5 ಬಿಟ್ರೆ ಒಂದೇ ಸರಿ ಖಾಲಿ ಆಗ್ತಾರೆ ಎಲ್ಲರೂ. ಪರದಾಡ್ತಾನೆ ಇದೀವಿ ಅವಾಗಿಂದನು. 8 o'clock 8 ಗಂಟೆಗೆ ಬಂದಿದ್ದು. ಈಗ ಹಾಸನ ದೇವಸ್ಥಾನಕ್ಕೆಲ್ಲಾನು ಬಸ್ ಬಿಡ್ತಾರೆ ಇದಾರಲ್ವಾ, ಹಂಗಾಗಿ ಬಸ್ಗಳೇ ಇಲ್ಲ. ಹೋಗ್ಲೇಬೇಕು, ಬಸ್ ಇಲ್ಲ, ಇನ್ನೇನ್ ಮಾಡೋದು, ಕಾದಿ ಹೋಗ್ಬೇಕು. ವೀಕೆಂಡ್ ಅಲ್ವಾ, ರಜೆ ಇದೆ, ಎಲ್ರು ಪಾಪ ರಶ್ ಅಲ್ಲಿ ಇದಾರೆ, ಎಲ್ರು ಹೋಗೋದಿದ್ದಾರೆ ರಜದಲ್ಲಿ. ಬಸ್ ಹೋದ್ರೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ ಬೆಳಕಿನ ಹಬ್ಬ ದೀಪಾವಳಿಗೆ ಸಾಕಷ್ಟು ಜನ ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ನಿನ್ನೆ ರಾತ್ರಿ ಸಹ ಹೋಗಿದ್ದಾರೆ, ಬೆಳಗ್ಗೆಯಿಂದ ಸಹ ಏನು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಹಾಸನಿಗೆ ಬಸ್ ಸ್ಥಗಿತ ಮಾಡಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಬೈಪಾಸ್ ಮುಖಾಂತರ ಇದೀಗ ಹಾಸನ್ ಬಿಟ್ಟು ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳೇ ಹೋಗ್ತಿದ್ರೆ ಸಾಕಷ್ಟು ಪ್ರಯಾಣಿಕರು ಬಂದಿದ್ದಾರೆ. ಒಂದ್ ಕಡೆ ಜನ ಜಂಗುಳಿಯಿಂದ ಮೆಜೆಸ್ಟಿಕ್ ನ ಕೆಂಪೇಗೌಡ ಬಸ್ ನಿಲ್ದಾಣ ಕೂಡಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಒಂದ್ ಕಡೆ ಸೀಟಿಗಾಗಿ ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಬಸ್ ಇಲ್ದ ಒಂದ್ ಕಡೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಯಾಕಂದ್ರೆ ಹಾಸನ್ಗೆ ಯಾವುದೇ ಬಸ್ ಇಲ್ಲ. ಇದೀಗ ಹಾಸನ್ ಹೋಗುವ ಪ್ರಯಾಣಿಕರು ಒಂದ್ ಕಡೆ ಸಂಕಷ್ಟ ಎದುರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮ್ಮ ಶಕ್ತಿ ಯೋಜನೆಯಿಂದ ಈ ತರ ಸಮಸ್ಯೆ ಆಗಿದೆ ಎಂಬುದು ಒಂದ್ ಕಡೆ ಪ್ರಯಾಣಿಕರ ಆಕ್ರೋಶವಾಗಿದೆ. ನೋಡ್ತಿರ್ಬೋದು, ಎಲ್ಲಾ ಬಸ್ಗಳು ಫುಲ್ ಆಗಿ ರಶ್ ಆಗಿದ್ದಾವೆ. ಯಾಕಂದ್ರೆ ಮಂಗಳೂರು, ಹಾಸನ್, ಮತ್ತೊಂದ್ ಕಡೆ ಮೂಡ್ಬಿದ್ರೆ, ಉಡುಪಿ, ಬೈಂದೂರು, ಕುಂದಾಪುರ ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಒಂದ್ ಕಡೆ ನೋಡ್ತಿರ್ಬೋದು, ಕಂಡಕ್ಟರ್ ಹೇಳ್ತಿದ್ದಾರೆ ಸದ್ಯಕ್ಕೆ ಬರಬೇಡಿ, ಎಲ್ಲಾ ಬಸ್ಗಳು ಫುಲ್ ಆಗಿದ್ದಾವೆ. ಸೀಟಿಗಾಗಿ ಒಂದ್ ಕಡೆ ಓಡಾಡೋ ಪರಿಸ್ಥಿತಿ, ಮತ್ತೊಂದ್ ಕಡೆ ಬ್ಯಾಗ್ ಹಾಕಿ ಸೀಟಿಗಾಗಿ ಇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು, ವಯಸ್ಸಾದವರು ತುಂಬಾ ಪರದಾಡೋ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಯಾಕಂದ್ರೆ 4 ದಿನ ರಜೆ ಇದೆ. ಹೀಗಾಗಿ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಲು ಸಿಟಿ ಜನ ಮುಂದಾಗಿದ್ರೆ ಬಸ್ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಯಾಕಂದ್ರೆ 4 ದಿನ ರಜೆ ಇದೆ. ಹೀಗಾಗಿ ಮನೆಯಲ್ಲಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡಲು ಸಿಟಿ ಜನ ಮುಂದಾಗಿದ್ರೆ ಬಸ್ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.